ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ನಾಪತ್ತೆ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ನಾಪತ್ತೆ. SIR ವೇಳೆ ಸಿಕ್ಕಿಬಿತ್ತು ನಕಲಿ ಮತದಾರರ ಶಾಕಿಂಗ್ ರಿಪೋರ್ಟ್. ನಕಲಿ ಮತದಾರರ ಕನ್ಫರ್ಮ್ ಮಾಡಿದ್ಯಾ ಚುನಾವಣಾ ಆಯೋಗ? ಮಿಸ್ಸಿಂಗ್ ಆಗಿರೋ 1 ಕೋಟಿ ನಕಲಿ ಮತದಾರರು ಅಂತ. ಬನ್ನಿ ನೋಡೋಣ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ನಾಪತ್ತೆ. SIR ವೇಳೆ ಈ ಮಾಹಿತಿ ಈಗ ಹೊರಗೆ ಬಿದ್ದಿದೆ. ಇದು ಒಂದು ರೀತಿಯಂತ ಶಾಕಿಂಗ್ ರಿಪೋರ್ಟ್. ಏನು ಇದಕ್ಕಿದ್ದಂತೆ 1 ಕೋಟಿ ಮತದಾರರನ್ನ ಡಿಲೀಟ್ ಮಾಡ್ಬಿಟ್ರಾ ಅಂತ ನೀವು ಆಶ್ಚರ್ಯ ಪಡಬೇಡಿ. ಯಾಕೆ ಅಂತಂದ್ರೆ SIR ಎಲ್ಲೆಲ್ಲಿ ನಡೆದಿದೆ ಅಲ್ಲೆಲ್ಲ ಕೂಡ ಇದು ಕ್ವೈಟ್ ಕಾಮನ್ ಪ್ರಾಸೆಸ್. ಯಾಕೆ ಅಂತಂದ್ರೆ ಅಲ್ಲಿ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಈಗಾಗಲೇ ಬಹಳಷ್ಟು ರಿಪೋರ್ಟ್ಗಳನ್ನ ನೋಡಿದ್ವಿ ಮತ್ತು ಹಲವಾರು ವ್ಯಾಜ್ಯಗಳು ಈಗ ಕೋರ್ಟ್ ಅಂಗಳದಲ್ಲೂ ಕೂಡ ಇದೆ. ಆದರೆ ಕರ್ನಾಟಕದಲ್ಲಿ ಏನು 1 ಕೋಟಿ ಮತದಾರರ ಒಂದು ಮಾಹಿತಿಗಳು ನಾಪತ್ತೆ ಆಗಿದ್ದಾವೆ, ಅವುಗಳನ್ನ ಈಗ ಹಲವಾರು ರೀತಿಯಲ್ಲಿ ಕ್ಯಾಟಗರೈಸ್ ಮಾಡಲಾಗಿದೆ. ಇವರೆಲ್ಲ ನಕಲಿ ವೋಟರ್ಸ್ ಹೋಗ್ಬಿಟ್ರು ಅಂತ ಅಲ್ಲ. ದಯವಿಟ್ಟು ಪರೇಶಾನ್ ಆಗ್ಬೇಡಿ, ಈ ವಿಚಾರದಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 1 ಕೋಟಿ ಮತದಾರರು ನಾಪತ್ತೆ ಅಂತಂದ್ರೆ ಆ 1 ಕೋಟಿ ಮತದಾರರಲ್ಲಿ ಕ್ಯಾಟಗರಿಗಳಿದಾವೆ. ಅದಕ್ಕೆ ಇವ್ರು ಕೊಟ್ಟಿರುವಂತಹ ಹೆಸರು ASDDO. ASDDO ಅಂದ್ರೆ ಈ ಒಂದು SIR ಪ್ರಕ್ರಿಯೆ ಸಂದರ್ಭದಲ್ಲಿ ಆಬ್ಸೆಂಟ್ ಆದವರು ಎ ಕ್ಯಾಟಗರಿಗೆ ಬರ್ತಾರೆ. ನಾನೇನ್ ಹೇಳ್ದೆ, ASDDO ಅಂತಂದ್ರೆ ಆಬ್ಸೆಂಟ್ ಆದವರು ಎ ಕ್ಯಾಟಗರಿಗೆ ಬರ್ತಾರೆ. ನೆಕ್ಸ್ಟ್ ಈಸ್ ಎಸ್ ಅಂದ್ರೆ ಶಿಫ್ಟೆಡ್ ಅಂತ. ಏನು ಹಳೆಯ ಮತದಾರರ ಚೀಟಿಯಲ್ಲಿ ಒಂದ್ ಕಡೆ ಇದ್ರು, ಈಗ ಸದ್ಯ ಅವರು ಬೇರೆ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಆ ಒಂದು ಶಿಫ್ಟೆಡ್ 1 ಕೋಟಿ ಮತದಾರರಲ್ಲಿ ಇವರು ASDDO ಅಂತ ಕ್ಯಾಟಗರಿ ಮಾಡಿದ್ದಾರೆ. ಅದರಲ್ಲಿ ಆಬ್ಸೆಂಟ್ ಒಂದಿಷ್ಟು ಜನ, ಎಸ್ ಅಂದ್ರೆ ಶಿಫ್ಟೆಡ್ ಒಂದಿಷ್ಟು ಜನ, ಡಿ ಅಂದ್ರೆ ಡೆಡ್ ಕೆಲವರು ಮೃತಪಟ್ಟಿದ್ದಾರೆ ಅವರೊಂದಿಷ್ಟು ಜನ, ಇನ್ನೊಂದು ಡಿ ಅಂದ್ರೆ ಡೂಪ್ಲಿಕೇಟ್, 2 ಕಡೆ ಮತದಾರರ ಚೀಟಿಯನ್ನ ಹೊಂದಿರುವವರು, ಅದು ಡೂಪ್ಲಿಕೇಟ್. ಇನ್ನು ಉಳಿದಿರೋದು ಓ ಅಂದ್ರೆ ಅದರ್ಸ್ ಅಂದ್ರೆ ಬೇರೆ ಬೇರೆ ಕಾರಣಗಳು. ಸೊ 1 ಕೋಟಿ ಮತದಾರರು ಇದ್ದಕ್ಕಿದ್ದಂತೆ ನಾಪತ್ತೆ. ಅವರೆಲ್ಲ ಕಳ್ಳ ವೋಟರ್ಸು, ಅವರು ನಕಲಿ ಅಲ್ಲ, ಅವುಗಳನ್ನು ಕ್ಯಾಟಗರಿ ಮಾಡಿದ್ದಾರೆ ಅವರು. ಅದಕ್ಕೆ ಆಬ್ಸೆಂಟ್ ಆದವರು ಕೆಲವರು, ಇನ್ನು ಕೆಲವರು ಡೆಡ್ ಆಗಿರುವಂಥದ್ದು, ಇನ್ನು ಶಿಫ್ಟ್ ಆಗಿರುವಂಥದ್ದು, ಮತ್ತು ಕೆಲವೊಬ್ರು ನಕಲಿ ಡೂಪ್ಲಿಕೇಟ್ ಅನ್ನ 2 ಕಡೆ ಹೊಂದಿರುವಂತಹ ಮತದಾರರು ಈ ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಚುನಾವಣಾ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ನಕಲಿ ವೋಟರ್ಸ್ ಕೂಡ ಡಾಟಾ ಪತ್ತೆಯಾಗಿದೆ. ರಾಜ್ಯದಲ್ಲಿ ಈಗ ತತ್ಕ್ಷಣಕ್ಕೆ 1,11,04,705 1,11,04,705 ಮತದಾರರ ಮಾಹಿತಿ ಇನ್ನೂ ಸಿಕ್ಕಿಲ್ವಂತೆ. ಹಾಗಂತ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ 5,54,09,337 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ. ಇದರಲ್ಲಿ 20.03% ಮತದಾರರ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ.
ಸೊ ಈ ಒಂದು ವಿಚಾರದಲ್ಲಿ ಏನು ಮಾಡಬೇಕು ಈಗ ಇಂತಹ ಸಂದರ್ಭದಲ್ಲಿ ಅಂತ ಕೇಳಿದರೆ, ನೀವು ಆನ್ಲೈನ್ನಲ್ಲಿ ಪರಿಶೀಲನೆ ಮಾಡಿ. ಅಂದರೆ ತಕ್ಷಣ ನಿಮ್ಮ ವೋಟರ್ ಸರ್ವಿಸ್ ಪೋರ್ಟಲ್ ಏನಿದೆ CEO ಕರ್ನಾಟಕ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಪೋಲಿಂಗ್ ಸ್ಟೇಷನನ್ನು ಹಾಕಿ ಅಲ್ಲಿ ASDDO ಲಿಸ್ಟನ್ನು ಪರಿಶೀಲನೆ ಮಾಡಿ. ನಾನು ಆಗಲೇ ಹೇಳಿದ್ನಲ್ಲ, ASDDO ಲಿಸ್ಟ್. ನೀವು ಯಾವ ಲಿಸ್ಟಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನಿಮ್ಮ ಹೆಸರು ಏನಾದರೂ ಇಲ್ಲ ಅಂತ ಅನ್ನೋದಾದರೆ ಅದರಲ್ಲಿ ಆಬ್ಸೆಂಟ್ ಅಂತನೋ, ಶಿಫ್ಟ್ ಅಂತನೋ, ಡೆಡ್ ಅಂತನೋ, ಅಥವಾ ಡೂಪ್ಲಿಕೇಟ್ ಅಂತನೋ, ಅಥವಾ ಅದರ್ಸ್ ರೀಸನ್ಗೋಸ್ಕರ ಅಂತನೋ ಏನಾದರೂ ಲಿಸ್ಟಲ್ಲಿ ಪರಿಶೀಲನೆ ಮಾಡಿ. ಆಮೇಲೆ ನಿಮ್ಮ ಹೆಸರು 2002ರ ದಾಖಲೆಯಲ್ಲಿ ಇದೆಯಾ ಅನ್ನೋದನ್ನು ತಾವು ವೋಟರ್ ಸರ್ಚ್ 2002 ಪೋರ್ಟಲನ್ನು ಬಳಸಬಹುದು. ಇನ್ನು ಒಂದು ವೇಳೆ ಎಲ್ಲೂ ನಿಮಗೆ ಸಿಗಲಿಲ್ಲ ಅಂತಂದರೆ, ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇದ್ದರೆ ತಕ್ಷಣ ನಿಮ್ಮ BLOವನ್ನು ಸಂಪರ್ಕ ಮಾಡಿ ಮತ್ತು ನಿಮ್ಮ ಪ್ರಸ್ತುತ ವಿಳಾಸದ ಪುರಾವೆಗಳೊಂದಿಗೆ SIR ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಿ BLOಗೆ ಸಲ್ಲಿಸಿ. ಸೊ ಇದು ಈಗಿನ ಪ್ರಕ್ರಿಯೆ. 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತೊಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿ ಆಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಆಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು, ಈ ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರುವವರು 14,30,12,012, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ ಮತದಾರರಲ್ಲೂ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ.